ಬಂಧುಗಳೇ, ಇಂದು ಪ್ರಸ್ತುತಪಡಿಸುತ್ತಿರುವ ಮುಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ, ಕರಾವಳಿ ಮತ್ತು ಮಲೆನಾಡಿನ ಸಮಸ್ತ ಜೈನ ಸಮಾಜ ಬಾಂಧವರ ಸಹಕಾರದೊಂದಿಗೆ ಪರಮಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಬಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮಹಾವೀರ ಸ್ವಾಮಿ ಜನ್ಮ ಕಲ್ಯಾಣ ಮಹೋತ್ಸವದ ಆಚರಣೆ ದಿನಾಂಕ 27/4/2025 ಭಾನುವಾರದಂದು ನಡೆದು, ಮೊದಲಿಗೆ ಆಳ್ವಾಸ್ ವಿದ್ಯಾರ್ಥಿಗಳಿಂದ ಅಮೋಘ ಜಿನಭಜನೆ. ಎಂದಿನಂತೆ ಆಳ್ವಾಸ್ ಪ್ರತಿಷ್ಠಾನದ ಆಯೋಜನೆಯಲ್ಲಿ ನಮ್ಮ ಸಂಸ್ಕೃತಿಯ ಅನಾವರಣದೊಂದಿಗೆ ವಿಭಿನ್ನ ಶೈಲಿಯಲ್ಲಿ ಭಗವಾನ್ ಶ್ರೀ ಮಹಾವೀರ ಸ್ವಾಮಿಯ ಜಿನಬಿಂಬ ಮೆರವಣಿಗೆ ಮತ್ತು ತೋರಣ ಮುಹೂರ್ತದೊಂದಿಗೆ ಆರಂಭಗೊಂಡು ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ಜಿನಬಿಂಬಕ್ಕೆ ಮಂಗಳ ದ್ರವ್ಯಾಭಿಷೇಕ ನೋಡುಗರ ಕಣ್ಮನ ಸೂರೆಗೊಳಿಸಿತ್ತು. ಶ್ರೀ ಮಹಾವೀರ ಲೋಕೋದ್ಧಾರ, ಶ್ರೀ ಮಹಾವೀರ ಲೋಕೋದ್ಧಾರ, ಸಾರಸ ಗುಣಮಣಿ ಹಾರ ಸುಧೀರ, ಜಗದೀಶ ಸಜ್ಜನ ಕೋಶ, ಜಗದೀಶ ಸಜ್ಜನ ಕೋಶ, ಕುಂಡಲಪುರಿ ವರಾಧೀಶ ಸರ್ವೇಶ, ಕುಂಡಲಪುರಿ ವರಾಧೀಶ ಸರ್ವೇಶ, ಶ್ರೀ ಮಹಾವೀರ ಲೋಕೋದ್ಧಾರ. ಧರ್ಮದ ಸಾರ ತಿಳಿಸಿದ ಧೀರ, ಧರ್ಮದ ಸಾರ ತಿಳಿಸಿದ ಧೀರ, ಪ್ರಿಯಕಾರಿಣಿ ಸುಕುಮಾರ ಶ್ರೀವೀರ, ಪ್ರಿಯಕಾರಿಣಿ ಸುಕುಮಾರ ಶ್ರೀವೀರ, ಬೇಡುವೆ ನೀ ಕೊಡು ಸುಜ್ಞಾನವನು, ಬೇಡುವೆ ನೀ ಕೊಡು ಸುಜ್ಞಾನವನು, ಮಾತಂಗ ಯಕ್ಷಸಿ ಧಾಯಿನಿ ಸೇವಿತ, ಮಾತಂಗ ಯಕ್ಷಸಿ ಧಾಯಿನಿ ಸೇವಿತ, ಶ್ರೀ ಮಹಾವೀರ ಲೋಕೋದ್ಧಾರ, ಸಾರಸ ಗುಣಮಣಿ ಹಾರ ಸುಧೀರ, ಶ್ರೀ ಮಹಾವೀರ ಲೋಕೋದ್ಧಾರ. ಈ ಸಂಸಾರ ದುಃಖದ ಭಾರ, ಈ ಸಂಸಾರ ದುಃಖದ ಭಾರ, ನೀಗಲು ಮಾಡು ನೀ ಉಪಕಾರ, ನೀಗಲು ಮಾಡು ನೀ ಉಪಕಾರ, ಗೌತಮ ಗಣಧರ ಮುನಿಗಣ ಭಾಸ್ಕರ, ಗೌತಮ ಗಣಧರ ಮುನಿಗಣ ಭಾಸ್ಕರ, ಲೋಕದ ಜೀವಿಗೆ ಶಾಂತಿ ಸುಧಾಕರ, ಲೋಕದ ಜೀವಿಗೆ ಶಾಂತಿ ಸುಧಾಕರ, ಶ್ರೀ ಮಹಾವೀರ ಲೋಕೋದ್ಧಾರ, ಸಾರಸ ಗುಣಮಣಿ ಹಾರ ಸುಧೀರ, ಶ್ರೀ ಮಹಾವೀರ ಲೋಕೋದ್ಧಾರ, ಲೋಕೋದ್ಧಾರ, ಲೋಕೋದ್ಧಾರ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಸಿಷ್ಠಿ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವ ರವರ ಅಧ್ಯಕ್ಷತೆಯಲ್ಲಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎ ಉಮಾನಾಥ್ ಕೋಟ್ಯಾನ್ ಹಾಗೂ ಮಾಜಿ ಸಚಿವರಾದ ಶ್ರೀ ಅಭಯ್ ಚಂದ್ರ ಜೈನ್ ಉಪಸ್ಥಿತಿಯಲ್ಲಿ
ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಎಸ್ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದರ ಸುವಿವರವಾದ ದೃಶ್ಯಾವಳಿಗಳು ಈಗ ನಿಮ್ಮ ಮುಂದೆ. ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಕಲ್ಯಾಣದ ನಿಮಿತ್ತ ದಿನಾಂಕಗಳಿಗೆ ನಾವು ಹೇಳುವುದಾದರೆ 27 ಮಾರ್ಚ್ 599ರಲ್ಲಿ ಅವರ 598ರಲ್ಲಿ ಅವರ ಜನನ ಆಗಿದ್ದರೆ ತಾರೀಖುಗಳ ಲೆಕ್ಕ ನಮಗೆ ಅಗತ್ಯ ಇಲ್ಲ. ನಿತ್ಯ ಅವರನ್ನು ನಾವು ಸ್ಮರಿಸುವವರು. ಈ ನೆಲೆಯಲ್ಲಿ ಬಹಳ ಸುಂದರವಾಗಿ ನಮ್ಮ ಜಿಲ್ಲೆಯಲ್ಲೇ ಕೂಡ ಅಭೂತಪೂರ್ವವಾಗಿ ಕರಾವಳಿ ಮಲೆನಾಡಿನ ಎಲ್ಲ ಸಮಸ್ತ ಜೈನರನ್ನು ಹೃದಯ ತುಂಬಿದ ಭಾವನೆಗಳಿಂದ ಒಂದು ವಿದ್ಯಾಸಂಸ್ಥೆ ನಮ್ಮ ಜನ್ಮ ಕಲ್ಯಾಣವನ್ನು ಆಚರಿಸಿದೆ ಅಂತ ಹೇಳಿದರೆ ನಿಜವಾಗಿಯೂ ನಾವೆಲ್ಲ ಬಹಳ ಶ್ರೀಮಂತ ಮನಸ್ಸಿನಿಂದ ಕರೆದಂಥ ಡಾಕ್ಟರ್ ಮೋಹನಾಳ್ವರ ಸಂಸ್ಥೆಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಹೇಳ್ತೇವೆ. ಡಾಕ್ಟರ್ ಮೋಹನಾಳ್ವರು ಕೇವಲ ಮಹಾವೀರ ಜನ್ಮ ಕಲ್ಯಾಣಗಳನ್ನು ಮಾತ್ರ ಮಾಡುವುದಿಲ್ಲ, ಭಾರತೀಯ ಎಲ್ಲ ಧರ್ಮಗಳ ಆಚರಣೆಗಳನ್ನು ಮಾಡಿ ದೇಶಕ್ಕೆ ಒಂದು ಮಾದರಿಯಾಗುವ ವಿದ್ಯಾಸಂಸ್ಥೆಯಾಗಿ ರೂಪಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು. ಇದೇ ನಮಗೆ ಇವತ್ತು ಬೇಕಾಗಿರುವುದು. ಮತಗಳೊಳಗೆ ಧರ್ಮಗಳೊಳಗಿನ ಸಂಬಂಧಗಳನ್ನು ಸುಮಧುರವಾಗಿ ಮೂಡಿಸ್ತಕ್ಕಂಥ ಕೆಲಸವನ್ನು ಭಗವಂತನ ಏನು ಅಮೃತವಾಣಿಯಲ್ಲಿ ಹೇಳಿದಂಥ ಸರ್ವಧರ್ಮ ಸಮನ್ವಯತೆ ಇದೆ, ಧರ್ಮ ಸಹಿಷ್ಣುತೆ ಇದೆ, ಇದನ್ನು ಯಕಶ್ಚಿತ್ ಪಾಲಿಸ್ತಕ್ಕಂಥ ಓರ್ವ ವ್ಯಕ್ತಿ ಡಾಕ್ಟರ್ ಮೋಹನಾಳ್ವ. ಇವತ್ತು ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು, ನನಗೆ ನಮ್ಮ ಊರಿನಲ್ಲಿ ನಮ್ಮ ಸಮಾಜದ ಗಣ್ಯರ ಎದುರು ನನಗೆ ಮೋಹನಾಳ್ವರು ಸನ್ಮಾನ ಮಾಡಿದರು. ಇದಕ್ಕಿಂತ ದೊಡ್ಡ ಹೆಮ್ಮೆ ನನಗೆ ಬೇರೆ ಏನಿಲ್ಲ. ಇದೇ ರೀತಿ ಈ ಒಂದು ಮಹಾವೀರ ಜಯಂತಿ ಇನ್ನೂ ಪ್ರತಿ ವರ್ಷ ನಡೀತಾ ಇದೆ, ನಡೀಲಿ ಅಂತ ಹೇಳ್ತಾ, ನನಗೆ ಸನ್ಮಾನ ಮಾಡಿದಂಥ ಮೋಹನ್ ಆಳ್ವ ಪ್ರತಿಷ್ಠಾನದ ಎಲ್ಲ ಆಳ್ವರಿಂದ ಹಿಡಿದು ಎಲ್ಲ ಸಿಬ್ಬಂದಿ, ಕೊನೆಯ ತನಕದ ಯಾರು ನೌಕರ ಇದ್ದಾನೆ ಅವನಿಗೂ ನನ್ನ ಧನ್ಯವಾದ ಹೇಳ್ತಾ, ಈ ಸಂಸ್ಥೆ ಇನ್ನೂ ಬೆಳಗಲಿ ಅಂತ ನಾನು ಆಶಿಸ್ತಾ, ನನಗೆ ಅವಕಾಶ ಕೊಟ್ಟದ ಮೋಹನ್ ಆಳ್ವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈನ ಧರ್ಮಕ್ಕೆ ಜಗತ್ತಿನಲ್ಲೇ ಒಂದು ವಿಶಿಷ್ಟವಾದಂಥ ಒಂದು ಸ್ಥಾನಮಾನ ಇದೆ. ಅದು ಹೇಳಿದರೆ ಕಾರಣ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಒಂದು ಶಬ್ದದಿಂದ ಇವತ್ತಿನ ಜಗತ್ತಿನಲ್ಲಿ ಇವತ್ತಿನ ದಿವಸದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಡಬೇಕಾದಂಥ ಒಂದು ವಿಷಯ ಅಹಿಂಸಾ ಪರಮಧರ್ಮ. ಹಿಂಸೆಯನ್ನು ನಿಲ್ಲಿಸಬೇಕು. ಆದರೆ ಇವತ್ತಿನ ದಿವಸದಲ್ಲಿ ಜಗತ್ತಿನಲ್ಲಿ ಹಿಂಸೆ ತಾಂಡವವಾಡ್ತಾ ಇದೆ. ಅಂತಹ ಸಮಯದಲ್ಲಿ ಈ ದಿವಸ ನಮಗೆ ಒಂದು ಸನ್ಮಾನ ಮಾಡಿದ್ದು ವಿಶೇಷ ಅಂತ ನಾನು ಭಾವಿಸ್ತೇನೆ. ನಾನು ಹೇಳೋದಾದರೆ ಧರ್ಮದ ಬಗ್ಗೆ ನಾನು ಹೆಚ್ಚು ಓದಲಿಲ್ಲ, ಕಲ್ತಿಲ್ಲ. ಮೊದಲು ಮಾನವನಾಗಿ ಬಾಳೋದನ್ನು ಕಲಿ, ಎಲ್ಲರನ್ನು ಸಮಾನರಾಗಿ ಬೆಳೆಸು, ನಮ್ಮ ಜೊತೆ ಎಲ್ಲರನ್ನು ಬೆಳೆಸುವಂಥ ಬುದ್ಧಿಯನ್ನು ಆ ಭಗವಂತನು ಎಲ್ರಿಗೂ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವು ಮಾತ್ರ ಬೆಳೆಯುವುದಲ್ಲ, ಎಲ್ಲ ಸಮಾಜದ ಬಂಧುಗಳು ಬೆಳೀಬೇಕು. ಆಗ ಮಾತ್ರ ನಾವು ಎಲ್ಲವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ.
ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ